ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅರ್ಜಿ ಸಲ್ಲಿಸಿದಂಥವ್ರಿಗೆ ಕಾಲ್ ಸಹ ಬಂದಿದೆ, ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗಿದೆ. ಮತ್ತೆ ಕೆಲವರಿಗೆ ಇನ್ನೂ ಕಾಲ್ ಬಂದಿಲ್ಲ. ಕಾಲ್ ಬರದೇ ಇರೋರು ಏನು ಮಾಡಬೇಕು ಹಾಗೂ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂಥವ್ರು ಏನು ಮಾಡಬೇಕು, ಅದೇ ರೀತಿಯಾಗಿ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಅಂತ ಬರಬೇಕು. ಒಂದು ವೇಳೆ ಪೆಂಡಿಂಗ್ ಅಂತ ಇದ್ದರೆ ನಿಮಗೆ ಯಾವುದೇ ರೀತಿಯ ಟ್ರೈನಿಂಗ್ಗೆ ಕಾಲ್ ಬರೋದಿಲ್ಲ. ಮತ್ತು ಯಾವ ರೀತಿ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ತಿಳ್ಕೊಳ್ಳೋದು, ನಂತರ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಗೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ತೋರಿಸ್ತೀನಿ. ಜಸ್ಟ್ ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು. ಆ ಮೊಬೈಲ್ ಮುಖಾಂತರ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಸುಲಭವಾಗಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಗೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡ್ಕೊಂಡ್ರೆ ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ನೀವು ಸಹ ನಿಮ್ಮ ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು pmvishwakarma.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ರೀತಿ ಓಪನ್ ಆಗುತ್ತೆ. PM ವಿಶ್ವಕರ್ಮ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ರೈಟ್ ಸೈಡಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಾ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನಂತರ ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ, ಏನು ಸ್ಪೆಲ್ಲಿಂಗ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಟೈಪ್ ಮಾಡಿ. ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟರೆ ಏನಾಗುತ್ತೆ ಅಂದರೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ 6 ಅಂಕಿಯ OTP ಬರುತ್ತೆ. ಆ OTPಯನ್ನು ನೀವೇನು ಮಾಡಬೇಕು ಅಂತ ಅಂದರೆ ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ರೈಟ್ ಸೈಡಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ ನೋಡಿ, ಅಲ್ಲಿ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಂತ ಬಂದಿದ್ದರೆ ಮಾತ್ರ ನಿಮಗೆ ಟ್ರೈನಿಂಗ್ಗೆ ಕಾಲ್ ಬರುತ್ತೆ. ಇಲ್ಲಾಂದರೆ ಯಾವುದೇ ರೀತಿ ಕಾಲ್ ಬರೋದಿಲ್ಲ. ಒಂದು ಸರಿ ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೌನ್ಲೋಡ್ ಯುವರ್ PM ವಿಶ್ವಕರ್ಮ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು, ಅದೇ ರೀತಿ ಅದರ ಪಕ್ಕದಲ್ಲಿ ಡೌನ್ಲೋಡ್ ಯುವರ್ PM ವಿಶ್ವಕರ್ಮ ID ಕಾರ್ಡ್ ಅಂತ ಹೇಳ್ಬಿಟ್ಟು. ಈ ರೀತಿ ಬಂದಂಥವ್ರಿಗೆ ಟ್ರೈನಿಂಗ್ಗೆ ಸಹ ಕೂಗ್ತಾರೆ. ಪ್ರತಿ ದಿವಸ 500 ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ ಟೂಲ್ ಕಿಟ್ಗೂ ಸಹ ರಿಜಿಸ್ಟರ್ ಮಾಡ್ಕೋಬೋದು. ಇವತ್ತು ನಾವು ಟೈಲರಿಂಗ್ ಮಿಷಿನ್ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ ಮುಖಾಂತರ ಅನ್ನೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಈ ರೀತಿ ಮಾಡಿಕೊಂಡಾಗ ಮಾತ್ರ ನಿಮಗೆ 15,000 ರೂಪಾಯಿ ಬೆಲೆ ಬಾಳುವ ಟೈಲರಿಂಗ್ ಮಿಷಿನ್ ನಿಮ್ಮ ಮನೆಗೆ ಬರುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ವೃತ್ತಿಗಳಿಗೆ ಸಂಬಂಧಿಸಿದಂಥವ್ರು ಅರ್ಜಿ ಸಲ್ಲಿಸಿದಂಥವರು ಸಹ ಇದೇ ರೀತಿಯಾಗಿ ನೀವು ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಚೂಸ್ ಫ್ರೀ RS 15,000 ರೂಪೀಸ್ ಟೂಲ್ ಕಿಟ್ ವೋಚರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಟೈಮ್ ತಗೊಂಡು ಲೋಡಿಂಗ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಮೇಲೆಗಡೆ ನೀವು ನೋಡ್ತಾ ಇರ್ಬೋದು ಸೆಲೆಕ್ಟ್ ಯುವರ್ ಪ್ರಿಪೇರ್ಡ್ ಟೂಲ್ ಕಿಟ್ ಟೈಪ್ ಟೈಲರ್ ಅಂತ ಹೇಳ್ಬಿಟ್ಟು. ಟೈಲರಿಂಗ್ ಉಪಕರಣಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಟೂಲ್ ಕಿಟ್ ಸಿಗುತ್ತೆ, ಇಲ್ಲಾಂದರೆ ಯಾವುದೇ ರೀತಿ ಟೂಲ್ ಕಿಟ್ ಸಿಗೋದಿಲ್ಲ. ಅದೇ ರೀತಿ ಬೇರೆ ಬೇರೆ ಕೆಲಸಕ್ಕೆ ಹಾಕಿದಂಥವ್ರಿಗೂ ಸಹ ಈ ರೀತಿ ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು. ಸೆಟ್ A ಅಂತಿದೆ, ಸೆಟ್ B ಅಂತಿದೆ. ನಿಮಗೆ ಯಾವ್ದು ಬೇಕಾದರೂ ನೀವು ತಗೋಬೋದು. ನೋಡಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಮು ಕಾಣಿಸುತ್ತೆ. ಅದೇ ರೀತಿಯಾಗಿ ಸೆಟ್ B ಅಲ್ಲೂ ಸಹ ನಿಮಗೆ ಸ್ಕ್ರಾಲ್ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಐಟಮ್ಮು ಕಾಣಿಸುತ್ತೆ. ನಿಮಗೆ ಯಾವುದು ತುಂಬ ಅವಶ್ಯಕತೆ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ A ಅಲ್ಲಿ ಏನೇನು ಉಪಕರಣಗಳು ಇದೆ ಅಂತ ಹೇಳ್ತೀನಿ. ಟೈಲರಿಂಗ್ ಮಿಷಿನ್ ಇರುತ್ತೆ. ನಂತರ ಮೋಟರನ್ನು ಸಹ ಹೊಲಿಯೋದಕ್ಕೆ ಮೋಟರ್ ಮಿಷಿನನ್ನು ಸಹ ಕೊಡ್ತಾರೆ. ಅದೇ ರೀತಿಯಾಗಿ ಹೊಲಿಯೋದಕ್ಕೆ ಬಾಬಿನ್ ಹಾಗೂ ಬಾಬಿನ್ ಕೇಸನ್ನು ಕೊಡ್ತಾರೆ. ನೆಕ್ಸ್ಟು ಬಟ್ಟೆ ಕಟ್ ಮಾಡ್ಕೊಳ್ಳೋದಕ್ಕೆ ಕತ್ರಿಯನ್ನು ಕೊಡ್ತಾರೆ. ನಂತರ ಸಿಮ್ ರಿಪರನ್ನು ಕೊಡ್ತಾರೆ, ಅಂದರೆ ದಾರ ಸುತ್ತೋದಕ್ಕೆ. ಟ್ರ್ಯಾಕಿಂಗ್ ವೀಲನ್ನು ಕೊಡ್ತಾರೆ. ನಂತರ ಚಾಕ್ ಪೀಸನ್ನು ಕೊಡ್ತಾರೆ. ಸೇಫ್ಟಿ ಪಿನ್ಸನ್ನು ಕೊಡ್ತಾರೆ. ಸ್ಕೇಲ್ ಕೊಡ್ತಾರೆ. ಹಿಪ್ ಕರ್ವ್ಯೂ ಕೊಡ್ತಾರೆ. ನಂತರ ಮೆಜರಿಂಗ್ ಟೇಪ್, ಅಳತೆ ಮಾಡೋದಕ್ಕೆ ಟೇಪನ್ನು ಕೊಡ್ತಾರೆ. ನಂತರ ದಾರ ಕಟ್ ಮಾಡೋದಕ್ಕೆ ಟ್ರೇಡ್ ಕಟರನ್ನು ಕೊಡ್ತಾರೆ. ನಂತರ ದಾರದ ಬಾಕ್ಸನ್ನು ಕೊಡ್ತಾರೆ, ಪೆನ್ಸಿಲನ್ನು ಕೊಡ್ತಾರೆ.
ಇನ್ನು ಅವೆಲ್ಲ ಇಟ್ಕೊಳ್ಳೋದಕ್ಕೆ ಟೂಲ್ ಕಿಟ್ಟನ್ನು ಸಹ ಕೊಡ್ತಾರೆ. ಇದು ಬಂದು ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಉಪಕರಣಗಳು. ಅದೇ ರೀತಿಯಲ್ಲಿ ಸೆಟ್ ಬಿ ಅಲ್ಲೂ ಸಹ ಕೆಲವು ಉಪಕರಣಗಳಿದೆ. ನೀವು ಎರಡನ್ನು ನೋಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ, ಸೆಲೆಕ್ಟ್ ಆಪ್ಷನ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಎ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಪ್ಷನ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಬಿ ಸೆಲೆಕ್ಟ್ ಆಗುತ್ತೆ. ನಿಮಗೆ ಯಾವ ಉಪಕರಣಗಳು ಬೇಕೋ ಕ್ಲೀನಾಗಿ ನೋಡಿಕೊಂಡು ಬುಕ್ ಮಾಡಿ. ನಾನಿಲ್ಲಿ ಸೆಲೆಕ್ಟ್ ಆಪ್ಷನ್ 1 ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಸಕ್ಸಸ್ಫುಲ್ ಚೂಸನ್ ಯುವರ್ ಪ್ರಿಪೇರ್ಡ್ ಟೂಲ್ ಕಿಟ್. ಯು ವಿಲ್ ಶಾರ್ಟ್ಲಿ ರಿಸೀವ್ ಆನ್ ಇ ವೋಚರ್ ವರ್ತ್ 15,000 rupees ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂದರೆ ಈ ವೋಚರನ್ನು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕಳಿಸಲಾಗುತ್ತದೆ. ಈ ವೋಚರ್ ವಿಲ್ ಬಿ ವ್ಯಾಲಿಡ್ ಫಾರ್ 6 months. ಅಂದರೆ ಈ ವೋಚರ್ ಬಂದುಬಿಟ್ಟು 6 ತಿಂಗಳು ವ್ಯಾಲಿಡಿಟಿ ಒಳಗಡೆ ಇರುತ್ತೆ. 6 ತಿಂಗಳ ಒಳಗಾಗಿ ನೀವು ಕಿಟ್ಟನ್ನು ತಗೋಬೇಕು ಅಂತ ಹೇಳ್ಬಿಟ್ಟು, ಯು ವಿಲ್ ರಿಸೀವ್ಡ್ ಯುವರ್ ಚೂಸನ್ ಟೂಲ್ ಕಿಟ್ ಅಟ್ ಯುವರ್ ರಿಜಿಸ್ಟರ್ಡ್ ಅಡ್ರೆಸ್. ಅಂದರೆ ಟೂಲ್ ಕಿಟ್ಟು ನಿಮ್ಮ ರಿಜಿಸ್ಟರ್ ಆಗಿರ್ತಕ್ಕಂಥ ಅಡ್ರೆಸ್ಗೆ, ಅಂದರೆ PM ವಿಶ್ವಕರ್ಮ ಯೋಜನೆ ಅರ್ಜಿ ಸಲ್ಲಿಸುವಾಗ ಯಾವೊಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀರಾ ಆ ಅಡ್ರೆಸ್ಗೆ ಟೂಲ್ ಕಿಟ್ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ರೀತಿ ಇದೆ. ಕೆಲವು ಮಾಹಿತಿ ಪ್ರಕಾರ ನಿಮಗೆ ಪೋಸ್ಟ್ ಮುಖಾಂತರ ಈ ವೋಚರ್ ಬರುತ್ತೆ. ನಂತರ ಆ ವೋಚರನ್ನು ಸರ್ಕಾರ ನಿಗದಿಪಡಿಸಿರುವ ಶಾಪ್ಗಳಲ್ಲಿ ನೀವು ಈ ವೋಚರನ್ನು ಕೊಟ್ಟರೆ, ಅಲ್ಲಿ ನೀವು ಯಾವೊಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿರ್ತೀರಾ ಆ ಕೆಲಸಕ್ಕೆ ಅನುಗುಣವಾಗಿ 15,000 ರೂಪಾಯಿ ಬೆಲೆ ಬಾಳುವ ಕಿಟ್ಟನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವು ಮೂಲಗಳ ಪ್ರಕಾರ ಪಂಚಾಯಿತಿಗಳಿಗೆ ನೀವು ಯಾವೊಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿರ್ತೀರಾ ಆ ಅರ್ಜಿಗೆ ಅನುಗುಣವಾಗಿ ಪಂಚಾಯಿತಿಗೆ ಟೂಲ್ ಕಿಟ್ ಬರುತ್ತೆ. ಆಗ ನೀವು ಅಪ್ಲಿಕೇಶನನ್ನು ತೋರಿಸ್ಬಿಟ್ಟು ಈ ವೋಚರನ್ನು ತೋರಿಸ್ಬಿಟ್ಟು ಟೂಲ್ ಕಿಟ್ ತಗೋಬೋದು ಅಂತ ಇದೆ. ಇನ್ನೂ ಸರ್ಕಾರದಿಂದ ಯಾವುದೇ ಖಚಿತ ಮಾಹಿತಿ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಏನು ಮೆಸೇಜ್ ಬಂದಿದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು, ಅದನ್ನು ನೀವೊಂದು ಸ್ಕ್ರೀನ್ಶಾಟನ್ನು ಹೊಡೆದಿಟ್ಕೊಳ್ಳಿ ಅಥವಾ ಒಂದು ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ. ಯಾಕೆ ಅಂತ ಅಂದರೆ, ನೀವು ಟ್ರೈನಿಂಗ್ಗೆ ಹೋದ್ಮೇಲೆ, ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ವೋಚರ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡಿದ್ದಾದಮೇಲೆ ಈ ವೋಚರ್ ಮೇಲೆ, ಇದ್ರ ಮೇಲೆ ಅವರೊಂದು ಸೀಲು ಮತ್ತು ಸಿಗ್ನೇಚರನ್ನು ಹಾಕ್ತಾರೆ. ಆಗ ಇದು ವ್ಯಾಲಿಡಿಟಿ ಆಗುತ್ತೆ. ನೆಕ್ಸ್ಟು ನೀವು ಕಿಟ್ ತಗೋಬೇಕಾದ್ರೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಪ್ರೂಫ್ ಇರುತ್ತೆ. ಹಾಗಾಗಿ ಟ್ರೈನಿಂಗ್ಗೆ ಹೋಗಿರೋಂಥವರು ರಿಜಿಸ್ಟರ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿರ್ತಕ್ಕಂಥವರು ಸಹ, ಅಂದರೆ ಟೂಲ್ ಕಿಟ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರಿ. ಇದು 2028ವರೆಗೂ ಇರುತ್ತೆ. ಆ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಹಾಕ್ಕೋಬೋದು. ಆದರೆ ನಿಧಾನ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಆಗಿರ್ಬೋದು, ದುಡ್ಡು ಬರೋದಾಗಿರ್ಬೋದು, ಲೋನ್ ಆಗಿರ್ಬೋದು, ಇವೆಲ್ಲ ನಿಧಾನ ಆಗುತ್ತೆ. ಆದಷ್ಟು ಬೇಗ ನೀವು ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ವಿಶ್ವಕರ್ಮ ಯೋಜನೆ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.